ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ನಾಳೆ ಒಂದು ದೊಡ್ಡ ಕನಸು ನನಸಾಗಲು ಸಹಕರಿಸ್ತವೆ. ನಾಳೆ ಯುಗಾದಿ ಹಬ್ಬ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರೊಳಗೆ ಮೇ ಬಿ ಯುಗಾದಿ ಹಬ್ಬ ಮುಗ್ದು ನೆಕ್ಸ್ಟ್ ಡೇಗೆ ಮಾಡ್ತೀನಿ ಅಂದ್ಕೊತೀನಿ. ನಾನು ಇವತ್ತು ಸಂಜೆ ಶೂಟ್ ಮಾಡ್ತಾ ಇದ್ದೀನಿ. ನಮ್ಮ ಚೋಟು ಮತ್ತು ನಮ್ಮ ಚಿರಾಂತು ಇಲ್ಲೇ ಇದ್ದಾರೆ, ಅಂದರೆ ಅವ್ರ ಮನೆಗೆ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನೋಡಬೇಕು ಇವತ್ತು ಅವರು ನೈಟ್ ಮಲ್ಕೊತಾರ ಅಂತ. ನಮ್ಮ ಚಿರು ಯಾವಾಗಲೂ ಅವ್ರ ಅಮ್ಮನ ಬಿಟ್ಟು ಇರ್ತಿರ್ಲಿಲ್ಲ, ಇವತ್ತು ಫಸ್ಟ್ ಟೈಮ್ ಇದ್ದಾನೆ. ಮನೆ ಕೊತ್ತೀಯಾ ನೀವು ಊರ್ಗೆ ಹೋಯ್ತೀಯೋ? ಹೋಯ್ತಿ ಅಮ್ಮ. ಎಲ್ಲರಿಗೂ ನಾಳೆ ಯುಗಾದಿ ಹಬ್ಬ. ಅದಕ್ಕೆ ನಾನು ಅಜ್ಜಿ ಊರಲ್ಲಿ ಇರ್ತೀನಿ. ನಾನು ನಮ್ಮೂರ್ಗೆ ಹೋಗಲ್ಲ, ನಮ್ಮೂರ್ಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ. ಬಾಯ್ ಬಾಯ್ ಮೇಡೋ, ಬಾಯ್ ಬಾಯ್. ಇವತ್ತು ಯುಗಾದಿ ಹಬ್ಬ. ಅಮ್ಮ ಬೆಳಿಗ್ಗೆ 5:30ಗೆ ಎದ್ದೈತೆ. ನಮ್ಮಮ್ಮ ಎದ್ದ ತಕ್ಷಣವೇ ನನ್ನ ಮಗನೂ ಎದ್ದ. ನನ್ನ ತಂಗಿ ಮಕ್ಕಳು ಇಬ್ಬರು ಮಲಗಿದ್ದಾರೆ. ಚಿರು ಇವತ್ತು ಸುಮ್ಮನೆ ಮಲ್ಕೊಂಡಿದ್ದ, ಏನು ಕೇಳಲಿಲ್ಲ. ಮಿಡ್ನೈಟ್ ಒಂದ್ಸಲ ಏನೋ ಅಮ್ಮ ಅಮ್ಮ ಅಂದ, ಅದು ಬಿಟ್ಟರೆ ನಮ್ಮಮ್ಮ ಎತ್ಕೊಂತು, ಅದು ಬಿಟ್ಟರೆ ಮಲ್ಕೊಂಡ ಅವನು. ಅಮ್ಮ ಬೆಳಿಗ್ಗೆ ಬೇಗ ಎದ್ದು ಸ್ನಾನಕ್ಕೆ ನೀರು ಕಾಯಿಸಿ ಇವಾಗ ಬಾಗಿಲೆಲ್ಲ ತೊಳಿತಾ ಇದ್ದಾರೆ. ಬಾಗಿಲೆಲ್ಲ ತೊಳೆದು ನೀಟಾಗಿ ರಂಗೋಲಿ ಹಾಕುತ್ತೆ. ಅಮ್ಮ ಇವತ್ತು ದೊಡ್ಡದಾಗಿ ಹಾಕಲ್ಲ, ನಮ್ಮಮ್ಮ ತುಂಬ ಚೆನ್ನಾಗಿ ರಂಗೋಲಿ ಹಾಕುತ್ತೆ. ಇವತ್ತು ಅಷ್ಟು ಟೈಮೂ ಇಲ್ಲ. ನನ್ನ ಮಗನಿಗೂ ಸ್ನಾನ ಮಾಡಿಸ್ಬೇಕು, ಹಾಗೆ ತಂಗಿ ಮಕ್ಕಳು ಕೂಡ ಸ್ನಾನ ಮಾಡಿಸ್ಬೇಕು. ಬೇಗ ಬೇಗ ಬಿಡುತ್ತೆ. ವಾ ಅಂತವೇ ಅಲ್ಲ ಮನೆ ಕತ್ತಾನೆ, ಅಂತವೇ ಅಲ್ಲ ಮನೆ ಕತ್ತಾನೆ. ಅಮ್ಮ ತುಂಬ ಚೆನ್ನಾಗಿ ರಂಗೋಲಿ ಹಾಕುತ್ತೆ. ಇವತ್ತು ಅಷ್ಟು ಟೈಮ್ ಇಲ್ಲ ಅಮ್ಮಂಗೆ, ಅಮ್ಮನೇ ಎಲ್ಲ ಕೆಲಸನೂ ಮಾಡಬೇಕಲ್ವ. ಹಾಗಾಗಿ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಿ, ಅಷ್ಟಾಗಿ ನಾನು ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಏನು ಮಾಡೋಕ್ಕೆ ಹೋಗ್ತಿಲ್ಲ ಇನ್ನೂ ಕೂಡ, ಅಮ್ಮನೇ ಮಾಡಬೇಕು. ಹಂಗಾಗಿ ಇವತ್ತು ಸಿಂಪಲಾಗಿ ಹಾಕಿ ಮುಗಿಸೈತೆ. ನನ್ನ ತಮ್ಮ ಮಾವಿನ ಸೊಪ್ಪೆಲ್ಲ ಕುಯ್ಕೊಂಡು ಬಂದು ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತೋರಣ ಮಾಡಿ ಕಟ್ಟಿದ್ದಾನೆ. ಎಲ್ಲ ಸ್ನಾನ ಎಲ್ಲನೂ ಮುಗಿಸಿ ತಿಂಡಿ ಮಾಡೋಷ್ಟೊಳಗೆ ಸ್ವಲ್ಪ ಪೂಜೆ ಮಾಡಿಬಿಡವ ಅಂತ ಹೇಳಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಫೋಟೋಗಳೆಲ್ಲನೂ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಪೂಜೆ ರೂಮ್ ಅಂತ ಏನಿಲ್ಲ, ಫೋಟೋಸ್ಗಳಿದ್ದಾವೆ, ಅವನ್ನೇ ನೀಟಾಗಿ ಕ್ಲೀನಾಗಿ ಒರೆಸಿ ಅವಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲನೂ ಮಾಡಿಸಿ ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಾವಿನ ಸೊಪ್ಪು ಹಾಗೆಯೇ ಬೇವಿನ ಸೊಪ್ಪನ್ನು ಕೂಡ ನಾವು ಫೋಟೋಗಳಿಗೇ ಮಾಡಿಸ್ತೀವಿ. ನಮ್ಮ ಅಜ್ಜಿ ತಾತನ ಫೋಟೋಗಳೆಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀವಿ. ಇವತ್ತು ನಾವು ಎಡೆನೂ ಕೂಡ ಇಡ್ತೀವಿ ಯುಗಾದಿ ಹಬ್ಬದಲ್ಲಿ ಮತ್ತು ಪಕ್ಷ ಹಬ್ಬದಲ್ಲಿ 2 ಟೈಮ್ ನಾವು ಎಡೆನೂ ಕೂಡ ಇಡ್ತೀವಿ. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇವತ್ತು ಹೂಗಳಿಗಿಂತ ಹೆಚ್ಚಾಗಿ ಸ್ವಲ್ಪ ಮಾವಿನ ಸೊಪ್ಪು ಬೇವಿನ ಸೊಪ್ಪಿಂದನೇ ಅಲಂಕಾರಗಳು ಜಾಸ್ತಿ ಇರುತ್ತೆ. ಕಳಸಕ್ಕೆಲ್ಲ ಮಾವಿನ ಸೊಪ್ಪನ್ನೇ ಹಾಕ್ತೀವಿ. ನಾನು ಅಮ್ಮ ಸ್ನಾನ ಮಾಡಿಕೊಂಡು ನನ್ನ ತಂಗಿ ಮಕ್ಕಳು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆಲ್ಲನೂ ಪೂಜೆಗೆ ರೆಡಿ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ ತಿಂಡಿ ತಿನ್ನೋಕ್ಕಿಂತ ಮುಂಚಾಗಿ ಬೆಲ್ಲ ಹಾಗೆ ಬೇವಿನ ಸೊಪ್ಪನ್ನ ತಿಂತೀವಿ, ನಾವು ಪೂಜೆ ಮಾಡಿಬಿಟ್ಟು ತಿಂತೀವಿ. ಇನ್ನು ಸಂಜೆಗೆ ಒಂದು 4 ಗಂಟೆ 5 ಗಂಟೆ ಮೇಲೆ ಏನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲನೂ ಎಡೆ ಇಕ್ಬಿಟ್ಟು ಹಿರಿಯೋರಿಗೆ ಆಮೇಲೆ ನಾವು ತಿಂತೀವಿ. ಇವತ್ತು ಮಾಗಡಿ ಜಾತ್ರೆಗೆ ಅಪ್ಪ ದೊಡ್ಡಪ್ಪ ಮಾವ ಅವರೆಲ್ಲರೂ ಕೂಡ ಹೋಗ್ತಿದ್ದಾರೆ. ಸ್ವಲ್ಪ ಬೇಗನೆ ಮಾಡಬೇಕು. ಜಸ್ಟ್ ಪೂಜೆ ಆಯಿತು. ಅಪ್ಪರು ಬೇಗ ಎಡೆ ಇಕ್ಬಿಟ್ಟು ಹೋಗ್ತಾರೇನೋ ಅಂದ್ಕೊಂಡು ಅಮ್ಮ ಹೋಳಿಗೆ ಒಂದೇ ಮಾಡಿ ರೆಡಿ ಮಾಡ್ತು, ಆದ್ರೂ ಅವ್ರು ತಿಂದ್ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ. ಅಜ್ಜಿ ಕೂಡ ಬಂತು ನೋಡಿ, ಇವರೇ ನಮ್ಮ ಅಜ್ಜಿ. ನಾವು ವೀಡಿಯೋಗಳೆಲ್ಲ ನೋಡಿರ್ತೀರ ಅಲ್ವಾ. ನಮ್ಮ ಅಜ್ಜಿಗೆ ಇವಾಗ ಒಂದು 80-85 ವರ್ಷ ಆಗೈತೆ. ನನ್ನ ವೀಡಿಯೋಗಳಲ್ಲೆಲ್ಲ ಕಾಣಿಸ್ಕೊತಾನೆ ಇರ್ತಾರೆ.
ಮಾಗಡಿ ಜಾತ್ರೆಗೆ ಹೇಳ್ತಿದ್ನಲ್ಲ, ಆ ಮಾಗಡಿ ಜಾತ್ರೆಗೆ ಹೋಗ್ತಾರೆ ಅಂತ ಬೇಗನೆ ಅಮ್ಮ ಅಡುಗೆ ಎಲ್ಲನೂ ಮಾಡ್ತು. ಒಬ್ಬಿಟ್ಟು ಒಂದೇ ಮಾಡಿದ್ದು, ಒಬ್ಬಿಟ್ಟು ಪುಳಿಯೋಗರೆ ಕೋಸಂಬರಿ ಅನ್ನ ಸಾಂಬಾರು ಇವೆಲ್ಲನೂ ಮಾಡ್ತು. ಆದರೆ ಇಷ್ಟು ಬೇಗ ಎಡೆ ಇಕ್ಕೋದು ಬೇಡ, ಕರೆಕ್ಟಾಗಿ 1:30-2 ಗಂಟೆ ಇದಾಗೈತೆ. ಈ ಟೈಮಲ್ಲಿ ನಮ್ಮನೆ ಯಾವಾಗಲೂ ಎಡೆ ಹಾಕಿಲ್ಲ ಅಂತ ಹೇಳಿ, ನೀವೇ ಹಾಕಿ ಅಂತ ಹೇಳಿ ಅಪ್ಪ ಹೊರಡ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.